ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈ ವಿಡಿಯೋ ಮಾಡ್ತಿರೋದೇನಪ್ಪ ಅಂದರೆ, ನಾನು ಮತ್ತು ನನ್ನ ಫ್ಯಾಮಿಲಿಯವರೆಲ್ಲರೂ ಟ್ರಿಪ್ಗೆ ಹೋಗಿದ್ದು. ಅಲ್ಲಿ ಯಾವ್ಯಾವ ಪ್ಲೇಸ್ ನೋಡ್ದು ಅಂತ ಹೇಳೋದಕ್ಕೆ. ಫಸ್ಟು ನಾವು ಹೋಗಿದ್ದು ಮಂತ್ರಾಲಯಕ್ಕೆ. ಮಂತ್ರಾಲಯದಲ್ಲಿರುವ ಎಲ್ಲ ದೇವ್ರನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಹೋಗಿದ್ದು ಸೌದತ್ತಿ ಯಲ್ಲಮ್ಮಂಗೆ. ಅಲ್ಲಿ ದೇವ್ರ ದರ್ಶನ ಎಲ್ಲ ಪಡ್ಕೊಂಡು ನೆಕ್ಸ್ಟ್ ನಾವು ಮುರುಡೇಶ್ವರಕ್ಕೆ ಹೋದು. ಅಲ್ಲೇ ಇರುವ ಎಲ್ಲ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟು ನಾವು ಹೋಗಿದ್ದೆ ಧರ್ಮಸ್ಥಳಕ್ಕೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಎಲ್ಲ ಪ್ಲೇಸ್ನು ಫಸ್ಟ್ ಟೈಮ್ ನೋಡಿರೋದು. ನನಗಂತೂ ತುಂಬಾ ಖುಷಿ ಆಯಿತು. ಈ ಎಲ್ಲ ಪೂರ್ತಿ ವಿಡಿಯೋನು ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ನನ್ನ ಫ್ಯಾಮಿಲಿಯವರೆಲ್ಲರೂ ಮಂತ್ರಾಲಯಕ್ಕೆ ಹೋಗಿದ್ದು. ಮಂತ್ರಾಲಯದಲ್ಲಿ ಹೇಗಿತ್ತು ಅಂತ ಹೇಳೋದಕ್ಕೆ, ಶುಕ್ರವಾರ 4 ಗಂಟೆಗೆ ನಮ್ಮೂರಿಂದ ಮೈಸೂರಿಗೆ ಬಸ್ ಹತ್ತಿ ಮೈಸೂರಿಂದ ಮಂತ್ರಾಲಯಕ್ಕೆ ಹೋದೋ. ಮೈಸೂರಿಂದ ಮಂತ್ರಾಲಯಕ್ಕೆ ಹೋಗೋಕ್ಕೆ ನಮ್ಮ ಆಂಟಿ ಬಸ್ ಬುಕ್ ಮಾಡಿದ್ರು. ಬಸ್ ಹತ್ಕೊಂಡು ಹೋದೋ. ರಾತ್ರಿ ಪೂರ ನೈಟ್ ಜರ್ನಿ ಇತ್ತು. ನೆಕ್ಸ್ಟು ಇನ್ನೊಂದು ಬಸ್ ಹತ್ಕೊಂಡು ಫೈನಲಿ ನಾವು ಮಂತ್ರಾಲಯ ತಲುಪ್ತು. ನನಗಂತೂ ಜರ್ನಿ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿತ್ತು. ನೆಕ್ಸ್ಟು ದೇವಸ್ಥಾನದೊಳಗೆ ಹೋದೋ. ದೇವಸ್ಥಾನದೊಳಗೆ ಹೋಗಿ ಅಲ್ಲೇ ಇರುವ ನದಿಲಿ ಫ್ರೆಶ್ ಅಪ್ ಆದೋ. ನದಿಲಂತೂ ನೀರೇ ಇರಲಿಲ್ಲ, ಎಲ್ಲ ಆವಿಯಾಗಿ ಹೊಂಟೋಗ್ಬಿಟ್ಟಿತ್ತು. ಈ ಬೇಸಿಗೆ ನೀರಲ್ಲಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಫ್ರೆಶ್ ಅಪ್ ಆದಮೇಲೆ ಗಂಧ ಹಾಕಿಸ್ಕೊಂಡೆ ರಾಯರ್ ಥರ. ನಾನು ನಮ್ಮ ಮಮ್ಮಿ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟು ಗಂಧ ಹಾಕಿಸ್ಕೊಂಡು ಗರ್ಭಗುಡಿ ಒಳಗೆ ಹೋದೋ. ನಾವು ತುಂಬ ಮಾತ್ರ ರಶ್ ಇತ್ತು. ದೇವ್ರ ದರ್ಶನ ಎಲ್ಲ ಪಡ್ಕೊಂಡು ನೆಕ್ಸ್ಟು ಹೊರಗೆ ಬಂದು ಅಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ದೆ. ಯಾರು ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ಹೋಗ್ತಾರೋ ಅವರು ಹೆಜ್ಜೆ ನಮಸ್ಕಾರ ಮಾಡಬೇಕಂತೆ. ಅದಕ್ಕೆ ನಾನು, ನಮ್ಮ ಮಮ್ಮಿ, ನಮ್ಮ ಆಂಟಿ ಎಲ್ಲರೂ ಹೆಜ್ಜೆ ನಮಸ್ಕಾರ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಇನ್ನೂ ಕೆಲವರು ಮಂತ್ರಾಲಯದಲ್ಲಿ ಮಂಡಿ ನಮಸ್ಕಾರನೂ ಮಾಡ್ತಾರೆ. ನೆಕ್ಸ್ಟು ನಾವು ಹೆಜ್ಜೆ ನಮಸ್ಕಾರ ಮುಗಿಸ್ಕೊಂಡು ದೇವಸ್ಥಾನದಿಂದ ಒಳಗೆ ಬಂದು ನೆಕ್ಸ್ಟು ನಾವು ಹೋಗಿದ್ದು ಊಟ ಮಾಡೋದಕ್ಕೆ. ನನಗಂತೂ ತುಂಬ ಹೊಟ್ಟೆ ಹಸಿತಿತ್ತು ಅಂತ ಹೋಗಿ ಊಟ ಮಾಡಿದೆ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ಊಟ ಮಾಡ್ಕೊಂಡು ಹೊರಗೆ ಬಂದಾಗ ನಾನು ರಾಯರ್ದು ಅಚ್ಚೆ ಹಾಕಿಸ್ಕೊಂಡೆ. ತುಂಬಾ ಖುಷಿ ಆಯಿತು. ನೆಕ್ಸ್ಟು ರಾಯರ್ದು ಅಚ್ಚೆ ಹಾಕಿಸ್ಕೊಂಡು ನೆಕ್ಸ್ಟು ರೆಸ್ಟ್ ಮಾಡಾದ್ಮೇಲೆ ನಾವು ಪಂಚಮುಖಿ ದೇವಸ್ಥಾನಕ್ಕೆ ಹೋದೋ. ಯಾರು ಮಂತ್ರಾಲಯಕ್ಕೆ ಬರ್ತಾರೋ ಅವರು ಅಲ್ಲಿಗೆ ಹೋಗ್ಬೇಕಂತೆ. ಅದಕ್ಕೇ ನಾನು, ನಮ್ಮ ಆಂಟಿ ಎಲ್ಲರೂ ಹೋದೋ. ನಾವು ಪಂಚಮುಖಿ ದೇವಸ್ಥಾನದಿಂದ ಬರುವಾಗ ಮಂತ್ರಾಲಯದಲ್ಲಿ ಮಳೆ ಆಗಿತ್ತು. ನೆಕ್ಸ್ಟ್ ನಾವು ಒಂದಿನ ಅಲ್ಲೇ ಇದ್ದೋ. ನಮ್ಮ ಮೈಸೂರಿಂದ ಮಂತ್ರಾಲಯಕ್ಕೆ ಬರೋಕ್ಕೆ 500 ಕಿಲೋಮೀಟ್ರ್ ಆಯ್ತದಂತೆ. ನನಗಂತೂ ಗೊತ್ತೇ ಇರಲಿಲ್ಲ ಇಷ್ಟೊಂದು ದೂರ ಬಂದಿದ್ದೀನಿ ಅಂತ. ಆದ್ರೂ ತುಂಬಾ ಖುಷಿ ಆಯಿತು. ನೆಕ್ಸ್ಟು ನಾವು ಬಂದಿದ್ದು ಧರ್ಮಸ್ಥಳಕ್ಕೆ.